ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 150 ಶ್ಲೋಕ 182. ಆಬಾಲಗೋಪವಿದಿತಾ ಸರ್ವಾನುಲ್ಲಂಘ್ಯ ಶಾಸನ ಶ್ರೀಚಕ್ರರಾಜನಿಲಯ ಶ್ರೀಮತ್ ತ್ರಿಪುರ ಸುಂದರಿ. ಜಗನ್ಮಾತೆ ಶ್ರೀಮತ್ ತ್ರಿಪುರ ಸುಂದರಿ, ಅವಳನ್ನು ವರ್ಣನೆ ಮಾಡೋದು ಬಹಳ ಕಷ್ಟದ ಕೆಲಸ, ಅತ್ಯಂತ ಕಷ್ಟದ ಕೆಲಸ. ಆದರೂ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ ಅನೇಕ ವ್ಯಾಖ್ಯಾನಗಳ ಮೂಲಕ. ಇವತ್ತು ಈ ಶ್ಲೋಕದ ಮೊದಲನೆಯ ನಾಮ ಆಬಾಲ ಗೋಪ ವಿದಿತ. ಗೋಪ ಅಂತಂದರೆ ಗೋಪಾಲಕ, ಗೋಪಾಲಕ ಅಂತಂದರೆ ಶ್ರೀಕೃಷ್ಣ. ಆ ಬಾಲ ಎನ್ನುವಂತಹ ಶಬ್ದದಲ್ಲಿ ಬಾಲ ಅನ್ನುವಂತಹ ಶಬ್ದವನ್ನು ಮಾತ್ರ ತಗೊಂಡು ಬಾಲ ಅಂತಂದರೆ ಬಾಲಕರು, ಏನೂ ತಿಳಿದೇ ಇರುವಂತಹ ಬಾಲಕರು ಅಂತ ಅರ್ಥ ಮಾಡಿಕೊಂಡು ಆ ಎನ್ನುವಂತಹ ಆ ಅಕ್ಷರಕ್ಕೆ ಆ ಅಕಾರದ ದೀರ್ಘಾಕ್ಷರ ಆಕಾರ, ಆದರೆ ಅಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳದೆ ಆ ಎನ್ನುವಂತಹ ಆ ಅಕ್ಷರದ ನಿಜವಾದ ಅರ್ಥ ಸಂಸ್ಕೃತದಲ್ಲಿ ಅಲ್ಲಿಂದ ಪ್ರಾರಂಭಿಸಿ ಅಂತ. ಆ ವರ್ಷ ಪರ್ಯಂತಂ ಅಂತ ಒಂದು ಶಬ್ದ ಇದೆ, ಅಂದರೆ ಇಡೀ ವರ್ಷ ಅಂತ ಅರ್ಥ. ಹಾಗೆ ಆ ಬಾಲಗೋಪ, ಬಾಲಕರಿಂದ ಪ್ರಾರಂಭಿಸಿ ಗೋಪನವರೆಗೆ ವಿದಿತ. ವಿದಿತ ಅಂತಂದರೆ ತಿಳಿಯಲ್ಪಡುವವಳು ಅಂತ ಅರ್ಥ. ಜಗನ್ಮಾತೆಯನ್ನು ತಿಳಿಯೋದು ಬಹಳ ಕಷ್ಟ ಅಂತ ನಾವು ಮೊದಲೇ ಹೇಳಿದ್ವಲ್ಲ, ಹಾಗೆ ಜಗನ್ಮಾತೆ ಎಲ್ಲರಿಗೂ ತಿಳಿದಿದ್ದಾಳೆ ಅನ್ನುವಂತಹ ಅರ್ಥವನ್ನು ಈ ನಾಮ ಹೇಳ್ತಾ ಇದೆ. ಅಭ್ಯಾಸಾತಿಶಯ ಜ್ಞಾತ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ಹೇಳಿದ್ವಿ. ಅಭ್ಯಾಸದ ಅತಿಶಯದಿಂದ ತಿಳಿಯಲ್ಪಡ್ತಾಳೆ ಅಂತ ಅಲ್ಲಿ ಬಂದಿತ್ತು ಇದರ ಹಿಂದಿನ ಶ್ಲೋಕದಲ್ಲಿ. ಇಲ್ಲಿ ಅಭ್ಯಾಸ ಮಾಡಿದ್ರೂ ಸರಿ, ಮಾಡದೇ ಇದ್ರೂ ಸರಿ, ಎಲ್ಲರಿಗೂ ಅವಳು ಗೊತ್ತಿದ್ದೇ ಇದ್ದಾಳೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಈ ನಾಮ. ಅದು ಹೇಗೆ ಅಂತ ನಮ್ಮ ಮನಸ್ಸಿನಲ್ಲಿ ಸಂಶಯ ಮೂಡಬಹುದು. ಉತ್ತರ ಬಹಳ ಸುಲಭವಾಗಿದೆ. ನಾವೆಲ್ಲರೂ ಕೂಡ ಉಸಿರಾಡಿಸ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಬದುಕಿದ್ದೀವಿ. ಈ ಬದುಕಿದ್ದೀವಿ ಅನ್ನೋದಕ್ಕೆ ಕುರುಹು ಏನು? ನಾವೆಲ್ಲ ಚೈತನ್ಯದಿಂದ ಕೂಡಿದ್ದೀವಿ ಅನ್ನುವಂಥದ್ದೇ. ಚೈತನ್ಯ ಅನ್ನುವಂಥದ್ದು ಇಲ್ಲ ಅಂತಂದರೆ ಏನೊಂದು ಕೆಲಸ ಆಗೋದಿಲ್ಲ. ಆ ಚೈತನ್ಯವೇ ಜಗನ್ಮಾತೆ ಆಗಿದ್ದಾಳೆ. ಹಾಗಾಗಿ ಆಬಾಲ ಗೋಪ ವಿದಿತ, ಬಾಲಾನ್ ಬ್ರಹ್ಮಾದಿಕಾನ್ ಗೋಪಯತಿ ಇತಿ ಬಾಲಗೋಪ ಅಂತ ಆ ಗೋಪ ಅನ್ನುವಂತಹ ಶಬ್ದದ ಅರ್ಥ. ಗೋಪಯತಿ ಅಂತಂದರೆ ರಕ್ಷಿಸುವವಳು, ರಕ್ಷಿಸುವವನು ಅಂತ ಅರ್ಥ. ನಮ್ಮೆಲ್ಲರನ್ನೂ ಕೂಡ ಜಗನ್ಮಾತೆ ರಕ್ಷಿಸ್ತಾ ಇದ್ದಾಳಲ್ಲ, ಆ ಚೈತನ್ಯ ರೂಪದಿಂದ ನಮ್ಮ ಒಳಗಡೆ ಇದ್ದಾಳಲ್ಲ, ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಅವಳ ಪರಿಚಯ ಇದೆ. ಸರಿಯಾಗಿ ಪರಿಚಯ ಆಗಬೇಕು ಅಂತಂದರೆ ಸಾಧನೆ ಆಗಬೇಕು. ಸಾಧನೆ ಆಗಿಲ್ಲ ಅಂತಂದ್ರೂ ಕೂಡ ನಮಗೆ ಅವಳ ಪರಿಚಯ ಇದೆ, ಆದರೆ ಸರಿಯಾಗಿ ಪರಿಚಯ ಇಲ್ಲ ಅಷ್ಟೆ. ಯಾಕಂತಂದರೆ ನಾವು ಅವಳಿಂದಲೇ ರಕ್ಷಿಸಲ್ಪಟ್ಟವರು. ಬಾಲಶ್ಚ ಅಸೌ ಗೋಪಶ್ಚ ಅಂತ ಕೂಡ ಬಾಲಗೋಪ ಅನ್ನುವ ಶಬ್ದವನ್ನು ವಿಗ್ರಹವಾಕ್ಯ ಮಾಡ್ಕೊಳ್ಬಹುದು. ಕೃಷ್ಣ ಅಂತ ಅರ್ಥ. ಕೃಷ್ಣ ಭಗವಂತ ಇಡೀ ಭಗವದ್ಗೀತೆಯಲ್ಲಿ ಸಾರಿರೋದು ಇದನ್ನೇ. ಆತ್ಮದ ಕುರಿತೇ ಭಗವದ್ಗೀತೆ ಹೇಳುವಂಥದ್ದು, ಆತ್ಮಸ್ವರೂಪದ ಬಗ್ಗೆನೇ ಹೇಳುವಂಥದ್ದು. ಆ ಆತ್ಮಸ್ವರೂಪಳೇ ಜಗನ್ಮಾತೆ ಆದ್ದರಿಂದ ಅವಳನ್ನು ಆ ಬಾಲಗೋಪ ವಿದಿತ ಅಂತ ಕರೆದಿದ್ದಾರೆ. ಎಲ್ಲರಿಗೂ ಜಗನ್ಮಾತೆಯ ಪರಿಚಯ ಇದೆ. ಯಾವ ಮೂಲಕ ಅಂತಂದರೆ ಆತ್ಮಸ್ವರೂಪದ ಮೂಲಕ. ಆ ಜಗನ್ಮಾತೆ ಪ್ರತಿಯೊಬ್ಬರ ಆತ್ಮಸ್ವರೂಪಳಾಗಿದ್ದಾಳೆ, ಹಾಗಾಗಿ ಅವಳು ಎಲ್ಲರಿಗೂ ಪರಿಚಿತಳೆ. ಮುಂದಿನ ನಾಮ ಸರ್ವಾನುಲ್ಲಂಘ್ಯ ಶಾಸನ. ಸರ್ವ ಅನುಲ್ಲಂಘ್ಯ ಶಾಸನ. ಜಗನ್ಮಾತೆಯ ಶಾಸನವನ್ನು, ಆಜ್ಞೆಯನ್ನು ಯಾರೂ ಕೂಡ ಮೀರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಂದಲೂ ಉಲ್ಲಂಘಿಸಲ್ಪಡದ ಶಾಸನವನ್ನು ಉಳ್ಳವಳು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಡೀ ಪ್ರಪಂಚ
ಜಡಾಚೇತನ ಎಲ್ಲವೂ ಕೂಡ ಜಗನ್ಮಾತೆಯ ಆಜ್ಞೆಯ ಮೂಲಕವೇ ನಡೆಯುವಂಥದ್ದಾಗ್ತಾ ಇದೆ. ಯಾವುದೊಂದೂ ಕೂಡ ಅವಳ ಆಜ್ಞೆಯನ್ನು ಅತಿಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ನಾಮ ಹೇಳುತ್ತೆ. ಸರ್ವಾನ್ ಉಲ್ಲಂಘ್ಯ ಶಾಸನ ಅರ್ಥಾತ್ ಸರ್ವ ಅನುಲ್ಲಂಘ್ಯ ಶಾಸನ. ಮುಂದಿನ ನಾಮ ಶ್ರೀಚಕ್ರರಾಜ ನಿಲಯ. ಶ್ರೀಚಕ್ರರಾಜವೇ ನಿಲಯವಾಗಿ ಇರುವವಳು. ಶ್ರೀಚಕ್ರದ ಒಂದು ಕಲ್ಪನೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಆ ಶ್ರೀಚಕ್ರದಲ್ಲಿ ಬಿಂದು ಅನ್ನುವಂಥದ್ದು ಮಧ್ಯದಲ್ಲಿದೆ. ಬಿಂದು ತ್ರಿಕೋಣಾದಿ ರೂಪದಲ್ಲಿರುವಂತಹ ಶ್ರೀಚಕ್ರವೇ ಜಗನ್ಮಾತೆಯ ವಾಸಸ್ಥಾನ. ಆ ಬಿಂದುವಿನಲ್ಲಿ ಜಗನ್ಮಾತೆ ಸ್ಥಿತಳಾಗಿದ್ದಾಳೆ ಅಂತ ಹಿಂದೆ ಒಂದು ಬಾರಿ ಶ್ರೀಚಕ್ರದ ವಿವರಣೆಯನ್ನು ಹೇಳುವಾಗ ಈ ಎಲ್ಲ ವಿಚಾರವನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ಜಗನ್ಮಾತೆಯ ಶರೀರ ಶ್ರೀಚಕ್ರ ಆಗಿರುವಂಥದ್ದು. ಶರೀರ ಹೇಗೆ ಜೀವನ ಸ್ಥಾನ ಆಗಿರುತ್ತೋ ಹಾಗೆ ಶ್ರೀಚಕ್ರ ಶಿವ ಮತ್ತು ಶಿವೆಯರ ವಾಸಸ್ಥಾನ. ಅಲ್ಲಿ 5 ಶಕ್ತಿ ಚಕ್ರಗಳಿದೆ, 4 ಶಿವಚಕ್ರಗಳಿದೆ. ಚಕ್ರ ಅಂತಂದರೆ ತಂತ್ರಶಾಸ್ತ್ರದ ಪ್ರಕಾರ ತ್ರಿಕೋಣವನ್ನು ಕೂಡ ಚಕ್ರ ಅಂತ ಕರೀತಾರೆ. ಆ ಚಕ್ರ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅಥವಾ ಶ್ರೀಚಕ್ರದ ಒಂದು ಭಾವಚಿತ್ರವನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ಅದನ್ನು ಚಿಂತನೆ ಮಾಡ್ತಾ ಹೋದರೆ ನಮಗೆ ಅರ್ಥ ಆಗುತ್ತೆ. ಮಧ್ಯ ಬಿಂದುವಿನಿಂದ ಪ್ರಾರಂಭ ಮಾಡಿ ಅಧೋಮುಖವಾದಂತಹ ತ್ರಿಕೋನ, ಅಲ್ಲಿಂದ ಪ್ರಾರಂಭ ಮಾಡಿ ಅದರ ಮುಂದೆ ಬರುವಂತಹ ಅಂತರ್ದಶಾರ ಬಹಿರ್ದಶಾರ ಇವುಗಳನ್ನೆಲ್ಲ ಸೇರಿಸಿದರೆ 5 ಚಕ್ರಗಳು ಜಗನ್ಮಾತೆಯನ್ನು ಕುರಿತು ಅಥವಾ ಜಗನ್ಮಾತೆಯ ಚಕ್ರಗಳು ಅಂತ ಕರೆಸ್ಕೊಳ್ತವೆ, ಸ್ತ್ರೀ ಚಕ್ರಗಳು. ಅದರ ಮೇಲಿರುವಂಥದ್ದು 4 ದ್ವಾರಗಳಿಂದ ಕೂಡಿದ ಚಕ್ರದವರೆಗೆ 4 ಶಿವಚಕ್ರಗಳು. ಇವೆಷ್ಟೂ ಸೇರಿದಾಗ ಶ್ರೀಚಕ್ರ ಅನ್ನುವಂಥದ್ದಾಗತ್ತೆ. ಅಂತಹ ಶ್ರೀಚಕ್ರವೇ ಜಗನ್ಮಾತೆಯ ವಾಸಸ್ಥಾನ. ಹಾಗಾಗಿ ಶ್ರೀಚಕ್ರ ರಾಜ ನಿಲಯ ಎನ್ನುವಂತಹ ನಾಮದಿಂದ ಜಗನ್ಮಾತೆ ಅನೇಕ ಚಕ್ರಗಳಿದೆ. ಸುದರ್ಶನ ಚಕ್ರ, ಆ ಚಕ್ರ, ಈ ಚಕ್ರ ಅಂತೆಲ್ಲ ಬರ್ತವೆ. ಆದರೆ ಜಗನ್ಮಾತೆಯ ವಾಸಸ್ಥಾನ ಶ್ರೀಚಕ್ರವೇ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕಾಗಿ ಶ್ರೀಚಕ್ರ ರಾಜ ನಿಲಯ ಎನ್ನುವಂತಹ ನಾಮ ಹೊರಟಿರುವಂಥದ್ದು. ಈ ಶ್ಲೋಕದ ಕೊನೆಯ ನಾಮ ಶ್ರೀಮತ್ ತ್ರಿಪುರ ಸುಂದರಿ. ಶ್ರೀಮತ್ ತ್ರಿಪುರ ಸುಂದರಿ. ಆ ಜಗನ್ಮಾತೆ ತ್ರಿಪುರ ಸುಂದರಿ ಆಗಿದ್ದಾಳೆ. ಅವಳ ಸೌಂದರ್ಯವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸೌಂದರ್ಯವನ್ನು ಉಳ್ಳವಳು ಜಗನ್ಮಾತೆ ಆಗಿದ್ದಾಳೆ. ಇನ್ನೊಂದು ಅರ್ಥದಲ್ಲಿ ತ್ರಿಪುರ ಅಂತಂದರೆ ಈಶ್ವರ ಅಂತ ಅರ್ಥ. ತ್ರಿಪುರ ಈಶ್ವರನಾದ್ದರಿಂದ ಅವನ ಪತ್ನಿಯಾದಂತಹ ಲಲಿತಾ ಪರಮೇಶ್ವರಿ ಪಾರ್ವತಿ ಸುಂದರಿಯಾಗಿದ್ದಾಳೆ. ಅವನು ಸುಂದರ, ಸುಂದರನ ಪತ್ನಿಯಾದ್ದರಿಂದ ಅವಳು ಸುಂದರಿ. ಹಾಗಾಗಿ ಶ್ರೀಮತ್ ತ್ರಿಪುರ ಸುಂದರಿ. ಸೌಂದರ್ಯ ಅನ್ನುವಂತಹ ಶಬ್ದ ಬಹಳ ವಿಶಾಲವಾದಂಥ ಅರ್ಥವನ್ನು ಉಳ್ಳದ್ದು. ಸೌಂದರ್ಯ ಅಂದ ತಕ್ಷಣವೇ ಚರ್ಮದಿಂದ ಕೂಡಿದ ದೇಹ ಸೌಂದರ್ಯವನ್ನು ಮಾತ್ರ ನಾವು ಗಮನಿಸ್ಲಿಕ್ಕೆ ಹೋಗ್ತೀವಿ. ಅಷ್ಟು ಮಾತ್ರ ಅಲ್ಲ, ಕಾರ್ಯಗಳಿಂದಲೂ ಸುಂದರವಾಗಿರಬಹುದು, ಮಾನಸಿಕವಾಗಿಯೂ ಸುಂದರವಾಗಿರಬಹುದು. ಸೌಂದರ್ಯ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಕನ್ನಡದಲ್ಲೊಂದು ಗಾದೆ ಮಾತಿದೆ. ಮಗು ಬೇರೆಯವರ ಕಣ್ಣಿಗೆ ಚೆನ್ನಾಗಿ ಕಾಣದೇ ಇರಬಹುದು, ಆದರೆ ತನ್ನ ತಾಯಿಯ ಅಥವಾ ತನ್ನ ಮಗು ತಾಯಿಗೆ ಬಹಳ ಸುಂದರವಾಗೇ ಕಾಣಿಸುತ್ತೆ. ಅದು ಹೇಗೆ ಎಷ್ಟೇ ಕುರೂಪವಾಗಿದ್ದರೂ ಕೂಡ ಆ ಮಗುವನ್ನು ಎತ್ಕೊಂಡು ನನ್ನ ರಾಜ, ನನ್ನ ಬಂಗಾರ, ನೀನೇ ನನ್ನ ಸರ್ವಸ್ವ, ನೀನೇ ಬಹಳ ಸುಂದರಾಂಗ ಅಂತೆಲ್ಲ ಹೇಳಿ ಆ ಮಗುವಿಗೆ ಮುತ್ತು ಕೊಡ್ತಾಳೆ ತಾಯಿ. ಕಾರಣ ಏನು ಅಂತಂದರೆ ತಾನು ಹೆತ್ತದ್ರಿಂದ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಕರುಳು ಬಳ್ಳಿಯ ಸಂಬಂಧ ಇದೆ, ಜೊತೆಗೆ ಆ ಮಗುವಿನ ಮೇಲಿರುವಂತಹ ಪ್ರೀತಿ, ಅದು ಸೌಂದರ್ಯವನ್ನು ಸೂಚಿಸುವಂಥದ್ದು. ಹಾಗೆ ಶಿವ ಸುಂದರ ಅಂತ ಹೇಳಿದ್ರೆ ಆ ಕಪಾಲವನ್ನು ಹೊಂದಿರಿದಂಥವನು ಅಥವಾ ಚರ್ಮಾಂಬರ, ಹೀಗೆ ಈ ದೇಹದ ಸೌಂದರ್ಯವನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳೋದಲ್ಲ, ಅವನ ಕಾರ್ಯಗಳಿಂದ ಅವನು ಸುಂದರವಾಗಿದ್ದಾನೆ. ಅಂಥವನ ಪತ್ನಿಯಾದ್ದರಿಂದ ಅವಳು ಸುಂದರಿ. ಶ್ರೀಮತ್ ತ್ರಿಪುರ ಸುಂದರಿ.
ಇದನ್ನು ಕಾಳಿಕಾ ಪುರಾಣ ಇನ್ನೂ ವಿವರವಾಗಿ ಹೇಳುತ್ತೆ. ಪ್ರಧಾನೇಚ್ಛಾವ ಶಾಚ್ಛಂಭೋ ಶರೀರ ಭವತ್ರಿಧಾ ತಯೋರ್ಧ್ವಭಾಗ ಸಂಜಾತ ಪಂಚವಕ್ತ್ರಶ್ಚತುರ್ಭುಜ ಪದ್ಮಕೇಶರ ಗೌರಾಂಗ ಕಾಯೋ ಬ್ರಾಹ್ಮೋ ಮಹೇಶ್ವರೇ ತನ್ಮಧ್ಯಭಾಗೋ ನೀಲಾಂಗ ಏಕತ್ರ ಚತುರ್ಭುಜ ಶಂಖಚಕ್ರ ಗದಾ ಪದ್ಮಪಾಣಿ ಕಾಯಸ ವೈಷ್ಣವ ಅಭವತ್ತಧೋಭಾಗೆ ಪಂಚವಕ್ತ್ರೈಶ್ಚತುರ್ಭುಜ ಸ್ಫಟಿಕಾಭ್ರಮಯ ಶುಕ್ಲ ಸಕಾಯ ಚಂದ್ರಶೇಖರ ಏವಂ ತ್ರಿಭಿಃ ಪುರೈರ್ಯೋಗಾ ತ್ರಿಪುರ ಪರಮಶಿವ ಅಂತ ಕಾಳಿಕಾ ಪುರಾಣದ ಮಾತು. ಈಶ್ವರ ಹೇಗೆ ಸುಂದರನಾಗಿದ್ದಾನೆ ಅನ್ನುವಂಥದ್ದನ್ನು ವಿವರಿಸ್ತಾ ಪ್ರಧಾನವಾದಂತಹ ವಶದಿಂದ ಶಂಭು ತನ್ನ ಶರೀರವನ್ನು ಮೂರಾಗಿ ಭಾಗ ಮಾಡಿಕೊಳ್ತಾನಂತೆ. 5 ಮುಖಗಳು, 4 ಭುಜಗಳು, ಪದ್ಮಕೇಶರ ಬಣ್ಣವನ್ನು ಉಳ್ಳಂತಹ ಶರೀರ ಬ್ರಹ್ಮ ಶರೀರ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ಊರ್ಧ್ವ ಭಾಗ ಅಂತ ಕರೀತಾರೆ. ನೀಲವರ್ಣ, 1 ಮುಖ, ಚತುರ್ಭುಜಗಳು, ಶಂಖ ಚಕ್ರ ಗದಾ ಪದ್ಮಗಳಿಂದ ಕೂಡಿದಂತಹ ಕೈಗಳು, ಅದು ವೈಷ್ಣವ ಶರೀರ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ಮಧ್ಯಭಾಗ ಅಂತ ತಿಳ್ಕೊಳ್ಬೇಕು. 5 ಮುಖಗಳು, ಚತುರ್ಭುಜಗಳು, ಸ್ಫಟಿಕಾಭ್ರದಂತೆ ಶುಕ್ಲವರ್ಣವುಳ್ಳಂತಹ ಚಂದ್ರಶೇಖರನ ಶರೀರ ಅಧೋಭಾಗ ಅನ್ನುವಂಥದ್ದಾಯಿತು. ಅದೇ ಶಿವ. ಹೀಗೆ 3 ಪುರಗಳನ್ನು ಉಳ್ಳವನಾದ್ದರಿಂದ ಪರಮೇಶ್ವರನನ್ನು ತ್ರಿಪುರ ಅಂತ ಕರೀತಾರೆ. ಅಂತಹ ತ್ರಿಪುರನ ಪತ್ನಿಯಾದ್ದರಿಂದ ತ್ರಿಪುರ ಸುಂದರಿ, ಶ್ರೀಮತ್ ತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರಿ. ನಾಳೆ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.